ನಿಮಗೆ ಕಾಂಗ್ರೆಸ್ ಬಿಟ್ರಿ ಯಾರು ಈ ಕೆಲಸ ಮಾಡೋದಕ್ಕೆ ಸಾಧ್ಯ ರೀ? ಅಲ್ಲ, ಅದಕ್ಕೆ ನಾವು ಅಲ್ರಿ, ಪಾಪ ಸಿದ್ದರಾಮಯ್ಯನವರು ಒಂದು ಬಜೆಟ್ ಕೊಡ್ತಾರೆ, ಬಜೆಟ್ ಕೊಟ್ಟು ಬಿಜೆಪಿ ಅವ್ರ ಹತ್ರ ಬಯಸ್ಕೊಳ್ತಾರೆ, ಮುಸ್ಲಿಮರಿಗೆ ಕೊಟ್ಟಿದ್ದು ಬಜೆಟ್ ಅದು, ಮುಸ್ಲಿಮರಿಗೆ ಕೊಟ್ಟಿದ್ದು ಬಜೆಟ್ಟು. ಅವ್ರನ್ನ ದಿನ ಬೆಳಗಾದ್ರೆ ಟ್ರೋಲ್ ಮಾಡ್ತಾರೆ ಬಿಜೆಪಿ ಅವರು, ಸಿದ್ದರಾಮುಲ್ಲಾ ಖಾನ್ ಅಂತ. ನಿಮ್ಮ ಸಮುದಾಯದ ಪರವಾಗಿ ನಿಂತ್ಕೊಂಡಿದ್ದಕ್ಕೆ ಅಷ್ಟೆಲ್ಲ ಅನುಭವಿಸ್ತಾರೆ ಅವರು. ನೀವು ಅಂಥವ್ರು ಕೂತ್ಕೊಂಡು ಕಾಂಗ್ರೆಸ್ಸಿಗೆ ನಾವು ಬೇಕು, ನಮಗೆ ಕಾಂಗ್ರೆಸ್ ಬೇಕಾಗಿಲ್ಲ ಅಂತ ಹೇಳಿಕೆ ಕೊಟ್ಟರೆ ಆ ರೀತಿ ಅಲ್ಲ. ನೀವು ಅರ್ಥ ಮಾಡ್ಕೊಳ್ಬೇಕು, ನಾವು ಕೇಳ್ತಾ ಇರೋದು ನಮಗೆ ಹಕ್ಕಿರುವಂಥದ್ದು ನಾವು ಕೇಳ್ತಾ ಇದ್ದೀವಿ. ಯಾಕೆಂದರೆ ನೀವು ಕಾಂಗ್ರೆಸ್ನ ಸಹಿತವರು ಅರ್ಥ ಮಾಡ್ಕೊಳ್ಬೇಕು, ನಾವು ಒಂದು ಸಮುದಾಯದವರು ಕಾಂಗ್ರೆಸ್ನೊಂದಿಗೆ ಗಟ್ಟಿಯಾಗಿ ನಿಂತ್ಕೊಂಡಿದ್ದೀವಿ. ಅವಾಗ ಅವರ ಸಮಸ್ಯೆಗೆ ಪರಿಹಾರವಾಗಿ ನಾವು ಯಾರ ಹತ್ರ ಕೇಳಬೇಕು? ಅನ್ವರ್ ಅವರು ಕಾಂಗ್ರೆಸ್ ಅನ್ನು ಕೇಳಬೇಕು. ನಾವು ಕೇಳಿದ್ದೆ ತಪ್ಪು ಅಂತ ನೀವು ಹೇಳಬೇಕಾದ್ರೆ ಅದು ಕೇಳಿದ್ದು ತಪ್ಪಲ್ಲ. ನಾವು ಪ್ರಾಮಿಸ್ ಮಾಡಿದಂತಹ ವಿಚಾರಗಳನ್ನು ಅವರು ಫಾಲೋ ಮಾಡಲಿ. 3 ವರ್ಷ ಆಯಿತು ಕಾಂಗ್ರೆಸ್ ಗೌರ್ಮೆಂಟ್, ಏನು ತೊಂದರೆ ಆಗ್ತದೆ? ನನ್ನೊಂದು ಕೌಂಟರ್ ಆರ್ಗ್ಯುಮೆಂಟ್ ಇದೆ, ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ ಜೊತೆ ಗಟ್ಟಿಯಾಗಿ ನಿಂತಿದ್ದಾರಲ್ಲ, ಕಾಂಗ್ರೆಸ್ ಮೇಲಿನ ಪ್ರೀತಿಗ ಇಲ್ಲಿ ಅದೇ ಪ್ರೀತಿ. ಇಲ್ಲಿ ಕಾಂಗ್ರೆಸ್ಗೆ ನಮ್ಮ ಜಾತಿ ಒಂದೇ ನಿಮಿಷ ಅನ್ವರ್, ನಾನು ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ. ಕಾಂಗ್ರೆಸ್ ಮೇಲೆ ಮುಸ್ಲಿಂ ಸಮುದಾಯಕ್ಕೆ ಪ್ರೀತಿ ಇದೆ, ಆದ್ದರಿಂದ ಗಟ್ಟಿಯಾಗಿ ನಿಂತ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದೀರಾ ನೀವು? ನೋಡಿ, ನಮಗೆ ರಾಜಕೀಯವಾಗಿ ಯಾವುದೇ ಕೇವಲ ಒಂದೇ ಪಕ್ಷದೊಂದಿಗೆ ಪ್ರೀತಿ ಅಂತ ಹಾರಿಲ್ಲ. ನಮ್ಮ ಸಮುದಾಯಕ್ಕೆ ಯಾರೆಲ್ಲ ಸಹಕಾರ ಮಾಡ್ತಾರೋ ಅವರೊಂದಿಗೆ ನಮ್ಮ ಪ್ರೀತಿ, ನಮ್ಮ ಅವರಿಗೆ ಸಹಕಾರ.